ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಯಾಕೋಬನಿಗೆ, ಇಂದಿನಿಂದ ನಿನ್ನ ಹೆಸರು ಇಸ್ರಾಯೇಲ್ ಎಂಬುದಾಗಿ ಅವನನ್ನು ಕರೀತಾರೆ. ಯಾಕೆಂದರೆ ನೀನು ಜನರ ಮತ್ತು ದೇವರೊಂದಿಗೆ ಹೋರಾಡಿ ಜಯ ಗಳಿಸಿದ್ದೀಯಾ ಎಂಬುದಾಗಿ ಹೇಳ್ತಾನೆ. ಮೋಸಗಾರನಿಂದ ದೇವರ ಯುವರಾಜನಾಗಿ, ಇದು ಎಂತಹ ಪರಿವರ್ತನೆ ಅಲ್ಲವೇ? ಇದೆಲ್ಲ ಸಾಧ್ಯವಾದದ್ದು ಯಾಕೋಬನು ಮುರಿಯಲ್ಪಟ್ಟಾಗಲೇ. ಇದೇ ನಮ್ಮ ಕರೆಯುವಿಕೆ. ನೀವೆಂದು ಮೋಸಗಾರರಾಗಬೇಕಿಲ್ಲ, ಪಾಪದಲ್ಲಿ ಬೀಳಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ಎಂದಿಗೂ ಕಪಟತನದಲ್ಲಿ ನಡೆಯಬೇಕಿಲ್ಲ. ಏಕೆಂದರೆ ಕರ್ತನು ನಮ್ಮೊಂದಿಗಿದ್ದಾನೆ. ಕ್ರಿಸ್ತನೊಂದಿಗೆ ಸಿಂಹಾಸನದಲ್ಲಿ ಯುವರಾಜನಂತೆ ಕುಳಿತು ಸೈತಾನನ ಮೇಲೆ ಆತ್ಮಿಕ ಅಧಿಕಾರವನ್ನು ಉಪಯೋಗಿಸುತ್ತಾ ಸೈತಾನನ ಹಿಡಿತದಲ್ಲಿರುವ ಜನರನ್ನು ಬಿಡಿಸುವುದೇ ಆಗಿದೆ. ಕ್ರಿಸ್ತನ ದೇಹದ ಸದಸ್ಯರಾದ ನಾವು ದೇವರ ಜನರೊಂದಿಗೆ ಶಕ್ತಿಯನ್ನು ಹೊಂದಿ ಜಯ ಗಳಿಸಬೇಕಾಗಿದೆ. ಆದರೆ ಇದು ನಾವು ಮುರಿದಾಗಲೇ ಸಾಧ್ಯವಾಗ್ತದೆ. ಮತ್ತು ನಾವು ದೇವರೊಂದಿಗೆ ನಮ್ಮ ಕಪಟತನ, ಮೋಸದ ಬಗ್ಗೆ ಪ್ರಾಮಾಣಿಕರಾದಾಗ ಮಾತ್ರ ಮುರಿಯಲ್ಪಡ್ತವೆ. ಬಹಳ ವರ್ಷಗಳ ನಂತರ ಯಾಕೋಬನ ವಂಶಸ್ಥನಾದಂಥ ನತಾನಿಯೇಲನನ್ನು ಯೇಸುವು ಭೇಟಿಯಾದಾಗ ಒಂದು ಮಾತನ್ನು ಹೇಳ್ತಾನೆ. ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಯಾಕೋಬನಿಲ್ಲ, ಅಂದರೆ ಕಪಟವಿಲ್ಲ. ಒಂದು ಯೋಹಾನ 1ನೇ ಅಧ್ಯಾಯ 47ರಲ್ಲಿ ನಾವು ನೋಡುತ್ತೇವೆ. ಯೇಸು ತನ್ನ ಬಳಿಗೆ ಬರುವ ನತಾಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ ಇವನು ನಿಜವಾಗಿಯೂ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಎಂದನು. ನತಾಯೇಲನಿಗೆ, ಯಾಕೋಬನಿಗೆ ಬೆಥೇಲಿನಲ್ಲಿ ಕಾಣಿಸಿದ ಏಣಿಯ ಬಗ್ಗೆ ನೆನಪಿಸುತ್ತಾ ಅವನು ಒಬ್ಬ ಇಸ್ರಾಯೇಲನು ಎಂಬುದಾಗಿ ಹೇಳ್ತಾನೆ. ಇದು ನತಾನಿಯೇಲನಿಗೆ ಪರಿಪೂರ್ಣನಾಗಿದ್ದರಿಂದಲ್ಲ, ಬದಲಿಗೆ ಅವನಲ್ಲಿ ಯಾವುದೇ ಕಪಟತನ ಹಾಗೂ ಮೋಸವಿಲ್ಲದರಿಂದ ಇಲ್ಲಿ ಹೇಳ್ತದೆ. ಕಡೆಗೆ ಯಾಕೋಬನು ದೇವರ ಮುಖವನ್ನು ನೋಡಿದ್ದರಿಂದ ಆ ಸ್ಥಳವನ್ನು ಅವನು ಪೆನಿಯೇಲ್ ಎಂಬುದಾಗಿ ಕರೀತಾನೆ. ಬೆತೇಲಿನಲ್ಲಿ ದೇವರ ಮನೆಯೇ ಹೆಚ್ಚೆಂದುಕೊಂಡಿರ್ತಾನೆ. ನೀವು ಕೂಡ ದೇವರ ಮನೆಯಲ್ಲಿರಬಹುದು, ಆದರೆ ದೇವರ ಮುಖ ನೋಡದೇ ಇರಬಹುದು. ನಂತರ ನಿಮಗೆ 2ನೆಯ ಭೇಟಿಯ ಅವಶ್ಯಕತೆ ಇದೆ. ಅಲ್ಲಿ ಆತನು ಮುಖವನ್ನು ಕಾಣುವಿರಿ. ಇಲ್ಲಿ ಯಾಕೋಬನು ಆಶ್ಚರ್ಯದೊಂದಿಗೆ ಹೇಳ್ತಾನೆ, ನಾನೀಗ ನಿನ್ನ ಮುಖ ನೋಡಿದೆ. ದೇವರೇ, ನನ್ನ ಜೀವವು ರಕ್ಷಿಸಲ್ಪಟ್ಟಿತು. ನಾನು ಸಮಸ್ತವನ್ನು ಎಲ್ಲರೂ ತೆಗೆಯಲ್ಪಡಬೇಕಿತ್ತು, ಆದರೆ ನನ್ನ ಸಂಬಳ 3ರಷ್ಟು ಹೆಚ್ಚಲ್ಪಟ್ಟಿತು. ನಾನು ನರಕಕ್ಕೆ ಕಳುಹಿಸಲ್ಪಡಬೇಕಿತ್ತು, ಆದರೆ ಆತನು ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳಷ್ಟು ವಿಶ್ವಾಸಿಗಳು ಪವಿತ್ರಾತ್ಮ ಭರಿತರಾಗಿಲ್ಲುವುದಕ್ಕೆ ಕಾರಣ ದೇವರೊಟ್ಟಿಗೆ ಒಂದು ಅನ್ಯೋನ್ಯತೆ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ. ದೇವರೇ, ಸಹಾಯ ಮಾಡಪ್ಪ. ವಿಶೇಷವಾಗಿ ಸ್ವಾಮಿ, ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು, ಕುಟುಂಬಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ಸಹಾಯ ಮಾಡಯ್ಯ ಅಪ್ಪ. ಈ ಲೋಕದಲ್ಲಿ ಅನೇಕರು ಸ್ವಾಮಿ ಅಡ್ಮಿಷನ್ಸ್ ಮಾಡಬೇಕಪ್ಪ. ಮಕ್ಕಳ ಅಡ್ಮಿಷನ್ಸ್
ಯೇಸುವೆ, ಅದಕ್ಕೆ ಯೇಸುವಿನ ನಾಮದಲ್ಲಿ ಹಣ ಸಂಧಿಸಪ್ಪ. ಸಹಾಯ ಮಾಡು, ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್.